ನನ್ನ ಜೀವನದಲ್ಲೇ ಈ ರೀತಿಯಾದಂತ ಒಂದು ಒಂದು ಕಲೆ ಅಂದ್ರೆ ನುಡ್ಸೋದು, ಅದು ಜಾನಪದದಲ್ಲೇ ಒಂದು ಸಿನಿಮಾ ಹಾಡನ್ನ ಮೂಗುಗಳನ್ನ ಮುಚ್ಕೊಂಡು ಜೊತೆಗೆ ನೀರು ಹಾಕಿ ಅದನ್ನ ಉಸಿರುಗಟ್ಟಿ ಹಾಡೋದು, ಇದು ಸಾಧ್ಯನೇ ಇಲ್ಲ ಯಾರ ಕೈಲೂ ಕೂಡ. ಇದು ಅದಕ್ಕೆ ಹೇಳುದು ದೇವರೇ ಇವ್ರಿಗೆ ಒಂದು ವರವನ್ನ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳಿ. ಆಂಜನಪುರೆ, ಈ ಒಂದು ಕಲೆಗೆ, ಈ ಒಂದು ನುಡಿಸ್ತಾ ಇದ್ರಲ್ಲ, ಇದಕ್ಕೆ ಏನ್ ಹೇಳ್ತಾರೆ, ಏನಂತ ಕರೀತಾರೆ? ಇದು ಕಾರಂಜಿ ಅಂತಾರೆ. ಕಾರಂಜಿ. ಓಕೆ. ಕೆಲವು ಜಲವಾದ್ಯ ಅಂದ್ರೆ ನೀರಿನಲ್ಲಿ ಮಾಡ್ತಾರೆ. ಜಲವಾದ್ಯ. ಅವರು ಬಸವರಾಜು ಅಂತ ಜಾನಪದ ಲೋಕದಲ್ಲಿ ಕಾರಂಜಿ ಅಂತಿದ್ರು ಅವರು. ಒಬ್ಬೊಬ್ರು ಒಂದೊಂದು ರೀತಿ ಕರೀತಾರೆ. ನೀರಿನಲ್ಲಿ ಮಾತಾಡ್ತೀವಿ, ಇದು ಮಾಡ್ತೀವಲ್ಲ, ಅದಕ್ಕೆ ಜಲವಾದ್ಯ. ಆಗ್ಲೇ ಗಮನಿಸ್ತೆ, ಈ ನೀರನ್ನ ಇಲ್ಲಿ ಹಾಕ್ತಾರಲ್ಲ, ಅದನ್ನ ಹೇಗೆ ನೀವು ಬಾಯೊಳಗಡೆ ತಗೊಳ್ದೆ ಮೂಗಿಗೆ ಹೋಗುತ್ತೆ, ಒಂದು ಮೂಗಿಗೆ ಹೋಗುತ್ತೆ, ಸ್ವಲ್ಪ ಇನ್ನೊಂದು ಮೂಗಿಂದ ಅದನ್ನ ಇಲ್ಲಿ ಈ ಒಂದು ಇದ್ರೊಳಗಡೆ ಕೆಳಗಡೆ ಬಿಡ್ತೀವಿ. ಇವಾಗ ಅದೇ ತರ ಯಾರನ್ನ ಇಕ್ಕೋಬಿಟ್ಟು ನೀರು ಇದ್ಬಿಟ್ರೆ ಅವ್ರು ಇರೋಲ್ಲ, ಆಗೋದೇ ಇಲ್ಲ. ಅವ್ರು ಇನ್ನೇನ್ ಮ್ಯಾಲ್ಕೆ ಹೋಗೋದು ಅವರು. ಖಂಡಿತ ಖಂಡಿತ. ಒಂದಷ್ಟು ನೀರು ಕಿತ್ತು ಬಿಸಾಕ್ಬಿಟ್ಟು ಆವಾಗಲೇ ಸಾಧ್ಯ ಇಲ್ಲ. ಇದನ್ನೆಲ್ಲ ಊಟ ಮಾಡ್ತೀವಿ, ಊಟ ಮಾಡೋವಾಗ ನೀರು ಕುಡಿತೀವಿ, ಸ್ವಲ್ಪ ಕೆಮ್ಮಿದ್ರೆ ಅಯ್ಯೋ ಮ್ಯಾಲ್ ನೋಡಿ ಕೆಳಗ್ ನೋಡಿ. ಹೌದು 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 ಹೌದು. ಹಂಗಾಗೋಗ್ತದೆ ಅಲ್ಲ. ಮತ್ತೆ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ, ಈಗ ನೀರ್ ಹಾಕ್ತಾ ಇದ್ರು ಒಂದು ಮೂಗಿಗೆ, ಅದನ್ನ ಒಂದು ಮೂಗಲ್ಲಿ ಬಿಡ್ತಾ ಇದ್ರಿ, ಆಮೇಲೆ ಸ್ವಲ್ಪ ಹಂಗೆ ಇಟ್ಕೊಂಡಿದ್ರಲ್ಲ, ಅದೆಲ್ಲ ಇಟ್ಕೊಂಡಿದ್ರಿ? ಬಾಯೊಳಗಡೆ ಇಟ್ಕೊಂಡಿದ್ರ ನೀರ? ಅದು ಇರ್ತತೆ, ಅದು ನಂದ್ರಗಳಲ್ಲಿ ಅದು ಇಲ್ಲ ಇರ್ತತೆ. ಅದು ಎಲ್ಲ ಆಚೆಗೆ ಹೋಗಿ ಬಿಡ್ಬೇಕಲ್ಲ, ನಿಂತೋಗ್ಬಾರ್ದು. ನಾನು ಅಲ್ಲೇನ ಒಂದ್ ಸ್ವಲ್ಪ ನೀರ್ನ ಇಟ್ಕೊಂಡು ಅಲ್ಲ, ನಿಂತೋಗ್ಬಾರ್ದು. ಅದು ನಿಂತೋಗ್ತತೆ, ಅದನ್ನ ಬಿಡ್ಬೇಕಲ್ಲ, ಬಿಡ್ಬೇಕಲ್ಲ. ಬಹಳ ಅದ್ಭುತ ಅದ್ಭುತ ಆಂಜನಪ್ಪ ಅವರೇ. ನೀರು ಅದೇ ನಿಂತೋದ್ರೆ ನಮಗೆ ಇಲ್ಲ, ಸುಮಾರಿಲ್ಲ. ನೋಡಿ ಕಡೆ ಈ ಊಟಿ, ಕುನ್ನೂರು, ನಡಿಬೆಟ್ಟ, ಮಡಿಕೇರಿ, ರಾಜಪೇಟೆ, ಗೋಣಿಕೊಪ್ಪ, ಸುಂಟಿಕೊಪ್ಪ, ಆ ಕಡೆ ಹೋಗಿದ್ದೆ. ಭಾರಿ ಐಸ್ ಇದ್ದಂಗಿರೋದು ನೀರು. ಅಂತೋ ನೀರೇ ನಾನು ಬಾರಿಸ್ತಿದ್ದೆ. ಬಿಸಿನೀರು ಮಾಡ್ರಿ ಅಂತಿದ್ದೆ ನಾನು. ಬಿಸಿನೀರು ಹಾಕ್ರಿ, ಸುಮಾರು ತಣ್ಣಗಿರೋ ನೀರು ಮಾಡಿ ಹಾಕ್ರಿ ಅಂತಿದ್ದೆ. ಜನಕ್ಕೆ ಇದೆಲ್ಲವೂ ಕೂಡ ಒಂದು ಹೊಸತನ. ಇದನ್ನ ನೋಡಿದಾಗ ಏನಂತ ಅನ್ನೋರು ಯಾವ ರೀತಿ ಇರ್ತಾ ಇತ್ತು ಅವರ ರಿಯಾಕ್ಷನ್? ಭಾರಿ ಕಠಿಣ. ಅದು ಮನುಷ್ಯನಿಗೆ ಬಹಳ ಖುಷಿ ಪಡೋದು ಬೇರೆ. ಹುಷಾರ್ ತಪ್ಪಿದ್ರೆ ಪ್ರಾಣಕ್ಕೆ ಅಪಾಯ ಅಂತ ಹುಷಾರಿಗೆ. ಹೌದಾ? ಇದು ತುಂಬಾ ಡೇಂಜರ್ ಇದು. ಹೌದು. ಅದು ಅದ್ಲಾರು ಮಾಡೋ ಕೆಲಸ ಅಲ್ಲ, ಅದು ಆಗೋದಿಲ್ಲ. ನಾನ್ ಮಾಡ್ದಂಗೆ ಅವ್ರು ಯಾರು ಬೇರೆ ಮಾಡಕ್ ಹೋದ್ರೆ ಆಗೋದು, ಪ್ರಾಣನೇ. ಅದ್ಯಾವ್ದೋ ಸಿನಿಮಾ ಬಂದಿತ್ತು, ಅವ್ನು ಸತ್ತೋಗಿ ತಿರುಗುಟ್ಟೋದು, ತೆಲುಗಿನೇ. ಚಿರಂಜೀವಿ ಮಗನೋ ಏನೋ, ಅದ್ಯಾವ್ದೋ ಪಿಕ್ಚರ್ ಬಂದಿತ್ತು. ಅವ್ನು ಸತ್ತೋಗಿ ಹುಟ್ಟಾನಲ್ಲ, ನಾನು ಸತ್ತೋಗಿ ಹುಟ್ಟೋನಂತ ಯಾರೋ ಹುಡುಗ ಸತ್ತೋದಂತೆ. ಹೌದು, ಅವನು ಸಿನಿಮಾದಲ್ಲಿ ಸತ್ತೇ ಹುಡ್ತಾನೆ ಅಂತ, ಇವನು ಕೂಡ ನಾನು ಸತ್ತವ್ರು ಮತ್ತೆ ಹುಡ್ತೇನೆ ಅಂತ ನೋಡಿ ಯಾವ ರೀತಿನಲ್ಲಿ. ಆ ತರ ನಾವು ಯಾರನ್ನ ಆಗ್ಲಿ ನಾವು ಬಾರಿಸ್ಬಿಡೋಣ ಅಂತ ಇಟ್ಕೊಂಡು ನೀರು ಹೋಯ್ಕೆ ಬಿಟ್ರೆ ಅವ್ನು ಇರ್ತಾನ? ಇದು ಒಂದು ನೀವೇ ಹೇಳ್ದಾಗೆ ತಮ್ಗೆ ಈಗ 75 ವರ್ಷ ಅಂದ್ರೆ ಒಂದು 10 ವರ್ಷದ ಬಾಲಕನಿದ್ದಾಗ್ಲೇ ತಾವು ಇದನ್ನ ಕಲಿಯೋಕೆ ಶುರು ಮಾಡಿದ್ರಿ. 9 ವರ್ಷದಿಂದಾನೇ ಇದು ದಮ್ ಕಟ್ಟೋದು. ಒಂದೊಂದೇ ಕಲಿಬೇಕು, ಎಲ್ಲ ಒಂದೇದಪ್ಪ. ನಾವು ಇಷ್ಟು ಕಲಿಬೇಕಾದ್ರೆ 14 ವರ್ಷ ಲೆಕ್ಕ ಆಗ್ತದೆ. 15 ವರ್ಷ ಬಿಟ್ಬಿಡೋಣ, ಅಲ್ಲಿಗೆ ತಮ್ಗೆ 60 ವರ್ಷದ ತಮ್ಮ ಶ್ರಮ ತಾವು ಕಲ್ತಿರುವಂತದ್ದು. ಅದ್ಭುತವಾಗಿ ನುಡಿಸ್ತೀರಿ. ಒಂದೊಂದು ತಮ್ಮ ಹತ್ರ ಇರ್ತಕ್ಕಂತಹ ಇವೆಲ್ಲವೂ ಕೂಡ ಭಗವಂತನ ಕೃಪೆಯಿಂದ ನಿಮ್ಗೆ ದಕ್ಕಿರೋದು. ಇದೆಲ್ಲವೂ ಕೂಡ ನೋಡ್ರೆ ನನಗೆ ಇವೆಲ್ಲ ನೋಡ್ರೆ ನನ್ಗೊಂದು ಆಸೆ ಆಗ್ತತಿ, ಇನ್ನ ಒಂದ್ ಮಡ್ಕೊಂಬನ್, ಇನ್ನ ಒಂದ್ ಮಡ್ಕೊಂಬನ್, ಇನ್ನ ಒಂದ್ ಮಡ್ಕೊಂಬನ್. ಓ ಸೂಪರ್ ಸೂಪರ್ ಸೂಪರ್. ಅದೇ ಅದು ಇದೇ ಕಾಯಿ. ಅದು ಓಕೆ. ಏನ್ ಕಾಯಿ ಇದು? ಸೋರೆಕಾಯಿ. ಕೈ ಸೋರೆಕಾಯಲ್ಲಿ ಮಾಡಿರೋದಾ ಇದು? ಸೋರೆಕಾಯಿ ಅದು. ಈಗ ಇಷ್ಟೊತ್ತು ನಮ್ಮ ಮಾದೇವಪ್ಪರು ನುಡಿಸಿದ್ದು ಸೋರೆಕಾಯ್ದು. ಅದಕ್ಕೆ ಲೇಸ್ ಹಾಕಿದ್ದೀನಲ್ಲ, ಅದಕ್ಕೆ ಲೇಸ್ ಹಾಕಿದ್ದೀನಿ. ಸೋರೆಕಾಯಿ ಅದನ್ನ ಒಂದು ಸ್ಯಾಂಪಲ್, ಇದು ಯಾರಾದ್ರೂ ಏನು ಅಂತ ಕೇಳಿದ್ರೆ ತೋರ್ಸೋಕೆ ಅಂತ ಇದನ್ನ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ. ಇದು ಹೆಂಗೆ ಆಂಜನಪುರ ಇವೆಲ್ಲವೂ ಕೂಡ, ಇದ್ರಲ್ಲೂ ಕೂಡ ಈ ರೀತಿ ಬಾರಿಸ್ಬೋದು ಅನ್ನೋದನ್ನ ತಾವು ತೋರ್ಸ್ಕೊಟ್ಟಿದ್ದೀರಿ ಅಂತ? ಅದೇ ನಮ್ಗೆ ಅದು ಅದೇ
ಸರಸ್ವತಿ ಅನ್ನೋದು ಹ್ಮ್. ಒಂದೊಂದೊಂದು ಇನ್ನ ಇದೆ ಅಲ್ಲ. ಹ್ಮ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಚಿಕ್ಕವಾಗಲ ನಾಗಸ್ವರ ಬಾರಿಸ್ತಿದ್ದೆ. ನನ್ನ ತಮ್ಮ ಒಬ್ಬನಿದ್ದ, ಹ್ಮ್. ಅವ್ನು ಡೋಲ್ ಬಾರಿಸ್ತಿದ್ದ. ಹ್ಮ್. ನಮ್ಮ ಅಣ್ಣ ನಾಗಸ್ವರ, ನಾನು ನಾಗಸ್ವರ ಬಾರಿಸ್ತಿದ್ದೆ. ಓಕೆ. ಮದುವೆಗಳಿಗೆಲ್ಲ ಗುಬ್ಬಿ ಹ್ಮ್. ಗುಬ್ಬಿ ತುಮಕೂರು ಆಚೆ ಗುಬ್ಬಿ ಹ್ಮ್. ಗುಬ್ಬಿ ಕಡೆ ಒಂದು ತಿಂಗಳು ನಿಂತು ಹೋಗ್ತಿದ್ವಿ ಆ ಕಡೆ ಮದುವೆಗಳು ಬಾರಿಸ್ಕೊಂಡು. ಓ ಸೂಪರ್. ಇವಾಗ ಆಗೋಲ್ಲ. ಹ್ಮ್. ಆ ನಾಗಸ್ವರ ಬಾರಿಸೋಕೆ ಇವಾಗ ಆಗೋಲ್ಲ. ಹ್ಮ್. ಅದಕ್ಕಾಗಿ ಅದು ನನ್ನ ತಮ್ಮನ ಸುತ್ತೋದ, ಹ್ಮ್. ಡೋಲ್ ಬಾರಿಸ್ತಿದ್ದ. ನಮ್ಮ ಅಣ್ಣ ಸುತ್ತೋದ, ನಾಗಸ್ವರ ಬಾರಿಸ್ತಿದ್ದ. ಡ್ಯಾನ್ಸ್ ಸೆಟ್ ಎಲ್ಲ ಕಲ್ತಿದ್ದೀವಿ. ಎಲ್ಲ ಒಂದಲ್ಲ, ಪ್ರತಿ ಒಂದು ಕಲ್ತಿದ್ದೀವಿ. ಈಗೇನು ನೀವು ಇದೆಲ್ಲವನ್ನು ಕೂಡ ಕಲ್ತಿದ್ದೀರಿ, ಈಗಾಗ್ಲೇ ನೀವು ಮೊದ್ಲು ಹೇಳಿದ್ರಿ ಇದನ್ನ ನಾನು ಇನ್ನ ಮುಂದುವರ್ಸೋಕೆ ನನಗೆ ಇದು ಕೊನೆ ಆಗ್ಬಿಡುತ್ತೆ, ಅದೇ ಯಾರು ಕೂಡ ಕಲಿಯೋಕೆ ಯಾರು ಇಲ್ಲ, ನನಗೆ ಕಲಿತಾ ಇಲ್ಲ. ಅದೇ ನನಗೆ ಅದೇ ಒಂದು ವ್ಯಸನ, ಒಂದು ದುಃಖ ಆಗತ್ತೆ. ಇದು ನನಗೆ ಹೋಗ್ತತ್ತೆ, ಯಾವನೂ ಮುಂದಕ್ಕೆ ಬರಲಿಲ್ಲ. ನಾನೇನ್ ಮಾಡೋದು, ನಾನೇನ್ ಮಾಡೋಕ್ಕಾಗಲ್ಲ. ಎಲ್ಲ ಯಾರಿಗಾನ ಕಲ್ಸೋದಂದ್ರೆ ಅವ್ನು ಯಾವನೂ ಬರೋದು. ಭಯ ಪಡ್ತಾರೆ ಇವೆಲ್ಲ ಕಲಿಬೇಕು. ಇವಾಗ ಬಾರಿಸಿದ್ದಲ್ಲ, ಜಾನಪದ ಲೋಕದವು ಸಿನಿಮಾದವು ಬಾರಿಸಿದ್ದಲ್ಲ, ಇದು ಅಲ್ಲ. ಅವಾಗ ಏನ್ ಕೇಳ್ತೀವಿ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಧರ್ಮಸ್ಥಳ, ಉಡುಪಿ, ಮಂಗಳೂರು ಕಡೆ ಹೋದೆ. ಒಂದ್ ಶಂಕರಾಭರಣ ಬಾರ್ಸ, ಒಂದ್ ಕಲ್ಯಾಣಿ, ಒಂದ್ ರಾಗ ಯಾರು ಪೂರ್ತಿವಾಗಿ ರಾಗ ಯಾರಿಗೆ ಶಾಸ್ತ್ರ ಸಂಗೀತ ಅನ್ನೋದು ಯಾಕೆ? ವಿಶ್ವವಿದ್ಯಾಲಯ ಏನು ವಿಶ್ವವಿದ್ಯಾಲಯ ಅಂದ್ರೆ ಅಲ್ಲಿ ಎಷ್ಟೋ ನೋಡಿದೀನಿ, ಎಲ್ಲ ಮಾಡಿಕೊಂಡವ್ರು. ಜಾನಪದ ಲೋಕದಾಗ ಹೆಂಗ್ ಮಾಡಿದವ್ರೆ ಎಲ್ಲ ಒಂದು ಲೋನ್ ಹಾಕಿ ನೋಡಕ್ಕೆ ಹೋಗಿದ್ದು ನಾನು. ನನಗೆ ಇನ್ನೊಂದು ಬಹಳ ಬೇಜಾರಾಗಿದ್ದೇನಪ್ಪಾ ಅಂದ್ರೆ, ನಿಮ್ಗೆ ಸಿಕ್ಕಿರ್ತಕ್ಕಂತ ಈ ಸರಸ್ವತಿಗೆ ನಿಮ್ಗೆ ಏನು ಸರ್ಕಾರ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಇಡೀ ರಾಜ್ಯ, ಇಡೀ ದೇಶನೇ ನಿಮ್ಗೆ ಎಲ್ಲಾ ಕಡೆ ಕರ್ಸ್ಕೊಂಡು ಸನ್ಮಾನ ಮಾಡಿದ್ದಾರೆ. ಎಷ್ಟೊಂದು ಇಲ್ಲೇ ನಾನು ಆಗ್ಲೇ ನೋಡ್ದಂಗೆ ಜಾನಪದ ಯಕ್ಷಗಾನ ಅಕಾಡೆಮಿಯಿಂದ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ, ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಅವೆಲ್ಲವೂ ಕೂಡ ಬಂದಿದೆ, ಜೊತೆಗೆ ಜಾನಪದ ಪ್ರಶಸ್ತಿಯಲ್ಲೂ ಕೂಡ ಬಂದಿದೆ. ಅದನ್ನ ಇಡೋಕೆ ನಿಮ್ಗೆ ಜಾಗ ಇಲ್ವಲ್ಲ, ಇರೋದನ್ನ ನೀಟಾಗಿ ನೀವು ಇಟ್ಕೊಂಡಿಲ್ವಲ್ಲ ಅಂತ ಬಹಳ ನಮ್ಗೆ ನೋವಾಯ್ತು. ಮತ್ತೆ ಅಷ್ಟೇ, ಇನ್ನೇನ್ ಮಾಡೋಣ, ನಾನೇನ್ ಮಾಡ್ಲಿ ಅದಕ್ಕೆ ಇಡೋಕೆ? ಅದ ನೋಡಿ ಆ ಮನೆ ನೋಡು, ಆ ಮನೆ ಅದೇನ ಈಗ ನೀವೇನ್ ಕಷ್ಟಪಟ್ಟು ನೆಲದಲ್ಲೇ ಮಾಡಿಕೋಬೇಕು. ಆ ಮನೆ ಕಟ್ತಾ ಇದೀರಲ್ಲ, ನೀವು ಅದೊಂದು ಮ್ಯೂಸಿಯಂ ಮಾಡ್ಬೇಕು. ನೀವು ಅದನ್ನ ಮಾಡ್ಬೇಕು. ನಮ್ಮಲ್ಲಿ ಅಷ್ಟು ನಾವು ಪಾಪದವರು, ಅಷ್ಟೊಂದು ತಮ್ಮ ಹತ್ರ ಪ್ರಶಸ್ತಿಗಳಿದೆ. ನಾವು ಅಲ್ಲ, ಅವರು ಪಡ್ಕೊಂಡು ಬಂದಿರ್ತಾರೆ, ನಾವು ಪಡ್ಕೊಂಡು ಬರ್ಲಿಲ್ಲ. ಆ ಕಡೆ ಧರ್ಮಸ್ಥಳ, ಉಡುಪಿ ಕಡೆ ನೀವು ಆ ಬಕೆಟ್ ಅಲ್ಲೆಲ್ಲ ನಿಮ್ಮ ಪ್ರಶಸ್ತಿಗಳನ್ನ ಎಲ್ಲಂದ್ರಲ್ಲಿ ಇಟ್ಟಿರೋದು, ಅವೆಲ್ಲ ನೋಡಿ ಬಹಳ ಬೇಜಾರಾಯ್ತು ನನಗೆ. ಏನ್ ಮಾಡೋದು, ಎಲ್ಲಂದ್ರಲ್ಲಿ ಬಿಸಾಕಿದಿರಿ ಎಲ್ಲ ಪ್ರಶಸ್ತಿಗಳನ್ನ, ಒಂದ್ ಕಡೆ ಇಟ್ಟಿಲ್ಲ ಅದನ್ನೆಲ್ಲ. ಅದೆಲ್ಲವೂ ಕೂಡ ಎಷ್ಟೋ ಮುರಿದೋಗಿರೋವಲ್ಲ, ಮೂಟಿಗಳಿಗೆಲ್ಲ ಮಡಗಿದ್ದೀನಲ್ಲ, ಅದೆಲ್ಲ ಮಡಗಿದ್ದೀನಲ್ಲ. ಇನ್ನ ಅಲ್ಲ, ಜಾಗ ತುಂಬಾ ಇದೆ, ಅದು ನೀವು ಇಟ್ಕೊಂಡಿಲ್ಲ, ನೀಟಾಗಿ ಇಟ್ಕೊಂಡಿಲ್ಲ. ಯಾಕೆ? ಹಂಗೇ ಇರ್ಬೇಕು. ಬಡಿಸ್ತಾನ ನಮ್ಗೆ ಆ ತರ ನಮ್ಗೆ ಸಿರ್ತನ ಕೊಡ್ಲಲ್ಲ. ಯಾರೋ ಬಂದು ಅವರು ಸ್ಟಾಂಡ್ ಮಾಡಿದ್ರು, ನಿನ್ಗೇನ್ ಬೇಕೋ ಕೇಳಪ್ಪ, ಅದು ಏನು ಒಂದು ಜೀವಾನಿ ಬೇಕಾ, ಏನ್ ಬೇಕು, ನೀನು ಮಲ್ಕೊಬೇಕೆ, ಅದಕ್ಕೆ ಇದಕ್ಕೆ ಅಂತ ಕೇಳಿದ್ರು. ನಾನು ಇಂಥೋದ್ ಕೊಡಿ ಅಂತ ನಾನು ಕೇಳೋಕ್ ಆಗಲ್ಲ. ಅವ್ರಾಗ ಅವ್ರ ಪ್ರೀತಿಯಿಂದ ಕೊಡ್ಬೇಕಷ್ಟೇ. ನನಗೆ 10 ಪೈಸಾ ಕೊಡ್ಲಿ, ನನ್ಗೆ ಅದೇ ಪ್ರೀತಿ ಅಂತೀನಿ, ಖುಷಿ ಕೊಡ್ತೀನಿ. కానీ ನಾನು ಅದು ಕೊಡು ಇದು ಕೊಡು ಅಂದ್ರೆ, ಈಗ ಇಲ್ಲಿ ಒಂದ್ 4 ಎಕರೆ ಜಮೀನು ಕೊಡ್ಸಪ್ಪ ಅಂತೀವಿ, ಇಲ್ಲ ಇದ್ರ ಮ್ಯಾಲೆ ಇನ್ನೊಂದು ಅನಿಸ್ತೀವಿ, ಮ್ಯಾಡಿ ಕಟ್ಸಪ್ಪ ಅಂತೀವಿ. ಅದೆಲ್ಲ ಆಸೆ ತಾನೆ, ದುರಾಸೆ. ಅದು ದುರಾಸೆ ದುಃಖಕ್ಕೆ ಅದು ಇರಬಾರ್ದು ಮಕ್ಕಳಿಗೆ. ಸಾಕು, ಎಷ್ಟು ನಾವು ತುತ್ತು ಅನ್ನ ತಿನ್ನೋಕೆ, ಭವಿಷ್ಯ ನೀರು ಕುಡಿಯೋಕೆ, ದುಡ್ಡು ಬಟ್ಟೆ ಸಾಕು, ಮಾನ ಮುಚ್ಕೊಂಬೇಕೆ. ಅರ್ಕಾಯಗಳ ಜಾಗ ಇದ್ರೆ ಆಯಾಗ ಮನ್ಸ್ಕೊಬೇಕು. ಹರಿಯ ನೀರು ಒಂದೇ ಕಡೆ ಹರಿಯಲ್ಲ. ಬಹಳ ಸಂತೋಷ ತಿನ್ನೋಕೆ ಭವಿಷ್ಯ ನೀರು ಕುಡಿಯೋಕೆ. ಖಂಡಿತ ಬಹಳ ಖುಷಿ. ನಿಮ್ಮ ಜೊತೆ ನಿಮ್ಮ ಈ ಒಂದು ಕಲೆಯನ್ನ ನೀವು ನುಡಿಸ್ತಂಥದನ್ನ ನೋಡಿ ನಾವಂತೂ ತುಂಬಾ ಸಂತೋಷ ಪಟ್ವಿ. ಬಹಳ ನಮ್ಮ ವೀಕ್ಷಕರು ಕೂಡ ಇದನ್ನ ನಿಮ್ಮ ಒಂದು ಕಲೆಯನ್ನ ನೋಡಿ ತುಂಬಾ ಸಂತೋಷ ಪಟ್ಟಿದ್ದಾರೆ. ಯಾಕೆಂದ್ರೆ ನೀವೆಲ್ಲರೂ ಕೂಡ ಒಂಥರ ಮಾಣಿಕ್ಯ ಇದ್ದ ಹಾಗೆ. ಈ ಜಾನಪದ ಲೋಕದಲ್ಲಿ ಜಾನಪದವನ್ನ ಒಂದು ರೀತಿ ನಿಮ್ಮಂತ ಕಲಾವಿದರು ಕಾಪಾಡ್ತಾ ಇರ್ತಕ್ಕಂಥದ್ದು. ಈ ಮಾಡುವಂದ್ರೆ ಬೆಂಗಳೂರು, ಮೈಸೂರು, ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಮಾತ್ರ ನುಂಗಿಕೊಂಡೇನ ಇದೇ ಕೆಲಸ. ನೀರಲ್ಲಿ ಬಾರಿಸ್ಬೇಡ ಅಂದ್ರೆ ಎಷ್ಟು ಟ್ಯಾಬ್ಲೆಟ್ ಗಳನ್ನ ತಾವು ತಗೊಳ್ತಾ ಇದೀರಿ ಪ್ರತಿದಿನ? ಅಲ್ಲ, 1, 2, 3 ಡೈಲಿ ತಗೊಳ್ತಾ ಇದೀರಿ? ಶುಗರು, ಬಿಪಿ. ಓಕೆ.
ಏನ್ ಮಾಡ್ತೀವಿ. ಇಷ್ಟೆಲ್ಲ ಸಮಸ್ಯೆ ಆರೋಗ್ಯಕ್ಕೆ ಇದ್ರು ಕೂಡ ನನ್ನೂರು ಮ್ಯಾಲಿತ್ತು ಶುಗರು. ಅಲ್ಲ, ಈ ಶುಗರ್ ಇದೆ, ಬೇರೆ ಬೇರೆ ಸಮಸ್ಯೆನು, ಆರೋಗ್ಯದ ಸಮಸ್ಯೆ ತಮಗಿದೆ, ಆದ್ರೂ ಇಷ್ಟೆಲ್ಲ ಡೇಂಜರ್ ಇರ್ತಕ್ಕಂತ ಈ ಕಲೆನ ತಾವು ನುಡಿಸ್ತಿರಲ್ಲ. ಅದು ಕರ್ತವ್ಯ, ನನ್ನ ಕರ್ತವ್ಯ. ಅದನ್ನ ಮಾತ್ರ ಬಿಡಬಾರ್ದು. ನನ್ ರೋಗವೇ ಇತ್ತು, ನನಗೆ ಏನಾಯ್ತು, ಅದು ನನಗೇನಾಗ್ತಾತೋ ಏನು ಅನ್ನೋದು ಕೂಡ ನನಗೆ ಅದೇನು ಭಯ ಇಲ್ಲ. ಓಕೆ, ಈಗ ನಾನು ಒಂದನ್ನ ಕೇಳ್ಕೊಳ್ತೀನಿ ಆಂಜನಪುರೆ, ಇಡೀ ರಾಜ್ಯದಲ್ಲಿ ಎಲ್ಲೇ ಕರೆದ್ರು ಕೂಡ ಈ ಒಂದು ಕಲೆಯನ್ನ ನೀವು ಮಾಡ್ಕೊಡೋಕೆ, ನುಡ್ಸೋಕೆ ಹೋಗ್ತೀರಾ? ಹೌದೌದು, ನಾನು ಕಾಲ ತಲೆಯಲ್ಲಿ ನಡ್ಕೊಂಡು ಹೋಗ್ಬಿಡ್ತೀನಿ. ಹೌದಾ? ನಾನು ಮಾತ್ರವಾಗಿ ಕರ್ದವ್ರಿಗೆ ನಾನು ಇವಾಗ ಹಿಂದೂಪುರದಲ್ಲಿದ್ದೆ. ಅವರು ಗೌಡ್ರು, ಅವ್ರ ಹೆಸರೇನು, ಅವರು ಲಾಯರ್. ಹೌದು, ಚೌಡಾರೆಡ್ಡಿ ಅವರು. ಚೌಡಾರೆಡ್ಡಿ ಅವರು ಫೋನ್ ಮಾಡಿ ನಮ್ಮ ಈ ಊರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇದು ಒಂದಿನ ಪಡ್ರು ಇಲ್ಲಿ ಬೆಂಗಳೂರಿಂದ ಅವ್ರು ಬರ್ತಾರೆ, ನೀನು ಬರ್ಲೇಬೇಕು ಅಂತ. ನಾನು ಬರೋಲ್ಲಪ್ಪ ಅಂದ್ರೆ ಅವಾಗ್ಲೇ ಏನಾಯ್ತು, ನಂದು ಭಾರಿ ಇದಾಯ್ತು. ನಮ್ಮ ಆಂಜನಪ್ಪ ಅವ್ರು ತುಂಬಾ ಬೆಳೆದು ಬಿಟ್ಟಿದ್ದಾರೆ, ಯಾರಿಗೂ ಸಿಗೋದಿಲ್ಲ ಅಂತ ನಾವು ಅನ್ಕೊಳ್ತೀವಿ. ಬರೋಲ್ಲ, ಬೆಂಗಳೂರಿಗೆ ಕರ್ಲೇನು ಕೂಡ ಕಾರ್ ಬೇಗ ದುಡ್ಡು ಕೊಟ್ಟು ಕಾರ್ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಖಂಡಿತ ರಾಜ್ಯದ ಜನತೆ ಅವ್ರು ಕರೆಯೋದೇ ನನಗೆ ಭಾರಿ ಖುಷಿ. ಆ ಪ್ರಶಸ್ತಿ ನಾನು ಹೋಗ್ಬೇಕಂದ್ರೆ ಹೋಗ್ತೀನಿ, ಎಲ್ಲಿಗಾನ ಕರೀಲಿ. ನಮ್ಮ ಆಂಜನಪ್ಪ ಅವ್ರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಮುಟ್ಟೋಕೆ ಒಂದು ಭಾಗ್ಯ, ತುಂಬಾ ಅದ್ಭುತವಾಗಿದೆ. ತಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಒಂದು ಪ್ರಶಸ್ತಿ ಇದೆ ಅಂತೇಳಿ. ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಇವರ ಕಲೆಗೆ ಏನ್ ಕೊಟ್ರು ಕೂಡ ಪದ್ಮಶ್ರೀಯನ್ನ ಕೊಡ್ಬೇಕು ಲೆಕ್ಕ. ಅಷ್ಟು ಈ ಕಲೆಯನ್ನ ಬೆಳೆಸಿ ಉಳಿಸಿ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಅವ್ರಿಗೆ ಒಂದೇ ಒಂದು ಕೊರಗಿದೆ, ಈ ಕಲೆಯನ್ನ ಇನ್ನೂ ಕೂಡ ಬಹಳಷ್ಟು ಇದನ್ನ ಉಳಿಸ್ಕೋಬೇಕು, ಎಲ್ರು ಕೂಡ ಕಲೀರಿ ಅಂತೇಳಿ ಬಹಳಷ್ಟು ಜನಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇವ್ರಿಗೆ ಈ ತರ ಬಂದಿರ್ತಕ್ಕಂಥ ಪ್ರಶಸ್ತಿಗಳನ್ನ ಎಲ್ಲೆಲ್ಲೋ ಇಟ್ಟಿದ್ರು, ನಮ್ಗೆ ಇದನ್ನ ಕೊಟ್ಟು ಇಟ್ಕೊಂಡ್ಬಿಟ್ರೆ ತಪ್ಕೊಂಡು ಇಟ್ಕೊಂಡ್ಬಿಡ್ತೀವಿ, ಈ ರೀತಿಯಾಗಿ ಆ ರೀತಿ ಕಾಪಾಡ್ಕೊಳ್ತೀವಿ. ಆದ್ರೆ ಇವರು ಎಲ್ಲೆಲ್ಲೋ ಮೂಲೆಯಲ್ಲೆಲ್ಲ ಇಟ್ಟಿದ್ರು, ಬಹಳ ನಮ್ಗೆ ಬೇಜಾರಾಯ್ತು. ಇಂತಹ ಪ್ರಶಸ್ತಿಗಳನ್ನೆಲ್ಲ ಎಲ್ಲೆಲ್ಲೋ ಇಟ್ಟಿದಾರಲ್ಲಪ್ಪ, ಯಾಕೆ ಅಂತ ಕೇಳಿದಾಗ, ನಾನು ಕಷ್ಟಪಟ್ಟು ನಾನು ದುಡ್ದಿರ್ತಕ್ಕಂಥ 10 ಲಕ್ಷವನ್ನ ಸಂಗ್ರಹ ಮಾಡಿ, ಜೊತೆಗೆ ಸರ್ಕಾರ ಈ ಪ್ರಶಸ್ತಿಗಳ ಜೊತೆಗೆ ಒಂದು 3-4 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟಿತ್ತು. ಆ ಹಣನೆಲ್ಲ ನಾನು ಇಟ್ಕೊಂಡು, ಜೊತೆಗೆ ನಾನು ದುಡ್ದಿರ್ತಕ್ಕಂಥ ಹಣವನ್ನೆಲ್ಲ ಇಟ್ಕೊಂಡು ನಾನು 10 ಲಕ್ಷ ಖರ್ಚು ಮಾಡಿ ಒಂದು ಮನೆಯನ್ನ ಕಟ್ಟಿದ್ದೇನೆ ನನ್ನ ಜಾಗದಲ್ಲಿ. ಆದ್ರೆ ಅದನ್ನ ಕರೆಕ್ಟ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಅದೆಲ್ಲವನ್ನು ಕರ್ಕೊಂಡು ಹೋಗಿ ತೋರ್ಸಿದ್ರು. ನೀವು ಕೂಡ ಅದನ್ನ ನೋಡಿದಿರಿ. ಆ ಮನೆಯನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇನ್ನೂ ಕೂಡ ಆರ್ಥಿಕವಾಗಿ ಒಂದು ಸಹಾಯವನ್ನ ಎಲ್ಲರೂ ಕೂಡ ಮಾಡ್ಬೇಕಾಗ್ತದೆ. ಅದನ್ನ ನೀವೆಲ್ಲರೂ ಕೂಡ ಮಾಡೇ ಮಾಡ್ತೀರಿ ಅಂತ ನಾವು ಕೂಡ ಭಾವಿಸ್ತೀವಿ. ಆಂಜನಪ್ಪ ಅವರು ಇದೆಲ್ಲವನ್ನು ಕೂಡ ಒಂಥರ ಮ್ಯೂಸಿಯಂ ರೀತಿನಲ್ಲಿ ಇಲ್ಲಿ ಬಂದಂತ ಅವರ ಅಭಿಮಾನಿಗಳು, ರಾಜ್ಯದ ಜನತೆ ಇದನ್ನ ಈ ಒಂದು ಕಲೆಯನ್ನ ನೋಡ್ಬೇಕು ಅಂತ ಬಂದ್ರೆ ಇದೆಲ್ಲವೂ ಕೂಡ ಅಲ್ಲಿ ಸಾಕ್ಷಿಯಾಗಿ ಇರ್ಬೇಕು. ಇವರು ಈ ಒಂದು ಕಲೆಯನ್ನ ಉಳಿಸಿ ಬೆಳೆಸಿ ಇಷ್ಟೆಲ್ಲವನ್ನ ಸಾಧನೆ ಮಾಡಿದಾರಲ್ಲ, ಆ ಸಾಧನೆಗೆ ಇದೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಖಂಡಿತವಾಗ್ಲು ಬಹಳ ಸಂತೋಷ ಆಯ್ತು. ಇದೆಲ್ಲವನ್ನು ಕೂಡ ನೀವು ನೀಟಾಗಿ ಇಟ್ಕೋಬೇಕು, ಎಲ್ಲಂದ್ರಲ್ಲಿ ಬಿಸಾಕ್ಬಿಡಿ, ಚೆನ್ನಾಗಿ ಇಟ್ಕೊಳ್ಳಿ. ಅದಕ್ಕೆ ಇರೋ ಮಲಗೋಕೆ ಅಲ್ಲಿ ಮಳ್ಳಾಗ ಮಲ್ಕೊಂತ ಇದ್ದೀನಿ, ಇಲ್ಲಿ ನಾನು ಎಲ್ಲಿ ಇಟ್ಕೊಳ್ಳಿ ಇವಲ್ಲ. ಇದು ನೀವಾಗ್ಲೇ ಹೇಳ್ತಾ ಇದ್ರಲ್ಲ, ಆ ಬ್ರಹ್ಮಂದು ಅದೆಲ್ಲವೂ ಕೂಡ ಬ್ರಹ್ಮ ಕೊಟ್ಟಿರ್ತಕ್ಕಂಥದ್ದ. ಆ ಬ್ರಹ್ಮ ಇದು ನಿಮ್ಮ ಒಂದು ಕಲೆ ಏನ್ ಕೊಟ್ಟಿದ್ರೆ ಅದಕ್ಕೆ ಗುರುತಾಗಿ ಕೊಟ್ಟಿರೋದು. ಇದು ಕೂಡ ಒಂಥರ ದೇವರಿದ್ದ ಹಾಗೆ, ಅದನ್ನು ನೀಟಾಗಿ ಕಾಪಾಡ್ಕೋಬೇಕು ತಾವು. ಇದೇ ತರ ಇದೆ ದೂರದಕ್ಷಿಣ ಚಂದನ ಅವ್ರು ಕೊಟ್ಟಿರೋದು ಕೂಡ ಇದೇ ತರ ಅಲ್ಲೇ ಇಟ್ಟಿದ್ದೀನಿ ನಾನು ನೋಡ್ದೆ, ಎಲ್ಲವನ್ನು ನೋಡ್ದೆ. ಬಹಳಷ್ಟು ಪ್ರಶಸ್ತಿಗಳ ಗುಡ್ಡೆಯೇ ಒಂದು 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 ರೂಮಲ್ಲಿ ಎಲ್ಲ ಅಷ್ಟು ತುಂಬೋದು, ಅಷ್ಟೊಂದು ಇಟ್ಟಿದ್ರಿ. ನಿಮ್ಗೆ ಒಳ್ಳೇದಾಗ್ಲಿ. ನಮ್ಮ ರಾಜ್ಯದ ಜನತೆಯು ಕೂಡ ನಮ್ಮ ಆಂಜನಪ್ಪ ಅವ್ರಿಗೆ ಕರೆದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನ ಕೊಡಿ ನಿಮ್ಮ ವೇದಿಕೆಗಳಲ್ಲಿ. ಒಂದು ಎಷ್ಟು ಒಂದು ಅದ್ಭುತವಾದಂತ ಒಂದು ರೀತಿಯಾಗಿ ನುಡಿಸ್ತಾರೆ ಅಂದ್ರೆ, ಯಾವ ಸಿನಿಮಾ ಇವರು ನುಡಿಸುವಂತಹ ಆ ಒಂದು ಏನ್ ಹೇಳ್ತೀವಿ ನಾದ ಸ್ವರ, ಅದ್ರ ಮುಂದೆ ಯಾವುದೂ ಕೂಡ ಹಾಡುಗಳಿಲ್ಲ. ಅಷ್ಟು ಮೂಗಲ್ಲಿ ನುಡಿಸ್ತಾರೆ. ನೀರನ್ನ ಇಲ್ಲಿ ಹಾಕೊಂಡು ಒಂದು ಮೂಗನ್ನ 2 ಮೂಗುಗಳನ್ನ ಮುಚ್ಕೊಂಡು ಒಂದು ನೀರನ್ನ ಹಾಕೊಂಡು ಅದನ್ನ ನುಡಿಸ್ತಾರೆ. ಅದ್ಭುತವಾದಂತಹ ಕಲೆಗಾರ ನಮ್ಮ ಆಂಜನಪ್ಪ ಅವರು. ಮುಖವೀಣೆ ಆಂಜನಪ್ಪ ಅವರು.
ಜಾನಪದ ಬಾಲಾಜಿಯವರು ನಮ್ಮ ಆಂಜನಪ್ಪ ಅವ್ರನ್ನ ನಮ್ಗೆ ಪರಿಚಯ ಮಾಡಿಸ್ಕೊಟ್ರು. ಹಾಗೆ ನಮ್ಮ ಖ್ಯಾತ ವಕೀಲರಾದಂತಹ ಚೌಡರೆಡ್ಡಿ ಅವರು ಹೈಕೋರ್ಟ್ನ ಖ್ಯಾತ ವಕೀಲರು. ಅವರು ಕೂಡ ನಮ್ಮ ಆಂಜನಪ್ಪ ಅವರ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ರು. ಇವತ್ತು ಸ್ವತಃ ನಮ್ಮ ಜಾನಪದ ಬಾಲಾಜಿಯವರೇ ನಮ್ಮ ಜಾನಪದವನ್ನ ನಮ್ಮ ನ್ಯೂಸ್ 12 ಕನ್ನಡ ಎಲ್ಲರನ್ನೂ ಕೂಡ ಗುರುತಿಸುವಂತಹ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನಾವು ಕೂಡ ಆ ಸ್ಥಳಕ್ಕೆ ಬಂದು ಅವರನ್ನು ಕೂಡ ಗೌರವಿಸಿ ನಿಮ್ಮ ಜೊತೆಯಾಗಿ ನಾವು ನಿಂತು ಈ ಒಂದು ಕಲೆಯನ್ನ ಪ್ರೋತ್ಸಾಹಿಸೋಕೆ, ಶೂಟ್ ಮಾಡೋಕೆ, ಜನತೆ ಮುಂದೆ ಇಡೋಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೀವಿ ಅಂತೇಳಿ ಹೇಳಿದಾಗ ಬಹಳ ಸಂತೋಷ ಆಯ್ತು. ಅವರು ಕೂಡ ಈ ಸ್ಥಳಕ್ಕೆ ಬಂದ್ರು. ನಮ್ಮ ಆಂಜನಪ್ಪ ಅವರ ಮನೆ ಹತ್ರ ಬಂದು ಅವರನ್ನ ಗೌರವಿಸುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿದ್ದೇವೆ. ಬಾಲಾಜಿ ಸರ್, ಬಹಳಷ್ಟು ನಾವು ಕೂಡ ನೋಡಿದ್ದೇವೆ, ಬಹಳಷ್ಟು ಕ್ಷೇತ್ರಗಳಲ್ಲಿ ಕಲಾವಿದರನ್ನ ಕೇವಲ ಒಂದು ಸ್ಟೇಜ್ಗೆ ಮಾತ್ರ, ಸನ್ಮಾನಕ್ಕೆ ಮಾತ್ರ, ಅವರ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸೋಕ್ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಕಲಾವಿದರ ಕಷ್ಟವನ್ನ ಗುರ್ತಿಸುವಂಥದ್ದು, ಅವರಿಗೆ ಸಹಾಯವನ್ನ ಮಾಡುವಂಥದ್ದು, ಅವ್ರ ಜೊತೆಯಾಗಿ ನಿಲ್ಲುವಂಥದ್ದು, ಜೊತೆಗೆ ಆ ಕಲೆಯನ್ನ ಬೆಳೆಸುವಂಥದ್ದಕ್ಕೆ ಬಹಳಷ್ಟು ಜನ ಹಿಂದೇಟ್ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲವನ್ನ ನೋಡಿದಾಗ ತಮ್ಗೆ ಏನನ್ಸುತ್ತೆ? ಯಾಕೆಂದ್ರೆ ನೀವು ಜಾನಪದಕ್ಕೆ ಸಂಬಂಧಪಟ್ಟಂತೆ ತಾವು ಎಲ್ಲರೂ ಅವರನ್ನ ಪ್ರೋತ್ಸಾಹಿಸೋದು, ಅವ್ರನ್ನ ಉಳಿಸೋದು, ಬೆಳೆಸೋದು, ಆ ಕಲೆಯನ್ನ ಪ್ರೋತ್ಸಾಹಿಸೋದು, ಬಹಳಷ್ಟು ರಾಜ್ಯ ಪೂರ್ತಿಯಾಗಿ ಪ್ರವಾಸವನ್ನ ಮಾಡ್ತಾ ಇರ್ತೀರಿ. ಹೇಗೆ ಅನ್ಸುತ್ತೆ ಇವೆಲ್ಲವನ್ನ ನೋಡಿದಾಗ? ಮುಖವೀಣೆ ಆಂಜನಪ್ಪ ಸುಮಾರು 15-20 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಹಳ ದೊಡ್ಡ ಕಲಾವಿದ. ಮುಖವೀಣೆ ಆಂಜನಪ್ಪನ ಥರ ಮುಖವೀಣೆ ನುಡಿಸ್ತಕ್ಕಂಥವ್ರು ಬಹಳಷ್ಟು ವಿರಳ. ಒಂದು 3-4 ಜನ ಈ ರಾಜ್ಯದಲ್ಲಿ ಇರ್ಬೋದಷ್ಟೇ. ಇವರೇ ಕೊನೆ ಸಂತತಿ. ರಾಜ್ಯಕ್ಕೆ ಮುಖವೀಣೆ ಮುಗಿದೋಗತ್ತೆ, ಅದರ ಅವನತಿಗೆ ಆಗೋಗ್ಬಿಡುತ್ತೆ. ಯಾಕಂದರೆ ಇದು ಕಲೀಲಿಕ್ಕಾಗಲ್ಲ, ಕಲಿಸ್ಲಿಕ್ಕಾಗಲ್ಲ ಅಂಥ ಒಂದು ಕಲೆ ಇದು. ಭಾಳ ವಿಶೇಷವಾದ ಕಲೆ. ಅವರಿಗೆ ಕರ್ನಾಟಕ ಸರ್ಕಾರ ಜಾನಪದ ಶ್ರೀ ಪ್ರಶಸ್ತಿ ಕೊಟ್ಟಿದೆ, ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ, ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲನೂ ಬಂದಿದೆ ಅವ್ರಿಗೆ. ಮುಂದೆ ಪದ್ಮಶ್ರೀ ಸಹ ಅವ್ರಿಗೆ ಬರಲಿ ಅಂತ ನಾನು ಕೇಂದ್ರ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ನ್ಯೂಸ್ 12 ಕನ್ನಡ ಈ ಚಾನೆಲ್ ಇಡೀ ರಾಜ್ಯದ ಜನಪದರನ್ನ ಎತ್ತಿ ತೆಗೆದು ಮೂಲೆ ಗುಂಪಾದಂಥ ಒಂದು ನಿಷ್ಕ್ರಿಯ ಆಗಿರ್ತಕ್ಕಂಥ, ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ಬುಡಕಟ್ಟು ಅಲಮಾರಿಗಳು, ಇಂಥ ಮೂಲ ಕಲಾವಿದರನ್ನ ಎತ್ತಿ ತೆಗಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೆ. ಈ ಥರ ಚಾನಲ್ ಯಾವುದೂ ಈ ರಾಜ್ಯದಲ್ಲಿ ಇಲ್ಲ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೀನಿ. ಯಾಕಂದರೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಕಲಾವಿದರನ್ನ ಜಗತ್ತಿಗೆ ತೋರಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಅದೆಲ್ಲ ಮಾಧ್ಯಮಗಳು ಮಾಡಬೇಕು. ಬಟ್ ಅದನ್ನು ಮೊದಲನೇ ಹಂತವಾಗಿ, ಮೊದಲನೇ ಹೆಜ್ಜೆಯಾಗಿ ನ್ಯೂಸ್ 12 ಕನ್ನಡ ಮಾಡ್ತಿದೆ. ಅದು ನಾನು ಚಾನೆಲ್ ಅವ್ರಿಗೆ ಬಹಳಷ್ಟು ಅಭಿನಂದಿಸ್ತೀನಿ. ಮತ್ತು ಇಡೀ ಕರ್ನಾಟಕದ ಎಲ್ಲ ಜನಪದರ ಪರವಾಗಿ ಅದಕ್ಕೆ ನಾನು ಸಪೋರ್ಟು ಮಾಡ್ತೀವಿ ಅಂತ ಹೇಳ್ತಾ, ಇಂಥ ಒಂದು ಕಲಾವಿದನಿಗೆ ಇವತ್ತು ಸರ್ಕಾರ ಒಂದು ಮ್ಯೂಸಿಯಂ ಮಾಡಲಿಕ್ಕೆ ಜಾಗ ಕೊಡಲಿ, ಅದ್ರ ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಲಿ, ಆಮೇಲೆ ಮೂಲೆ ಗುಂಪಾಗಿರ್ತಕ್ಕಂಥ 100 ಕಲಾವಿದರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು. ಗ್ರಾಮ ಪಂಚಾಯತಿಯಲ್ಲಿ 2% ಅನುದಾನ ಏನಾದ್ರು ಸಾಂಸ್ಕೃತಿಕ ವಲಯಕ್ಕೆ ಕೊಟ್ಟರೆ ಇಂಥ ಕಲಾವಿದರನ್ನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ತರಬೇತಿ ಕೊಡಲಿಕ್ಕೆ ಸಹಾಯ ಆಗುತ್ತೆ ಅಂತ ನಾನಾದರೂ ಹೇಳ್ತಾ, ನ್ಯೂಸ್ 12 ಕನ್ನಡನ ಈ ಪ್ರಯತ್ನ ಮುಂದುವರಿಯಲಿ. ಒಳ್ಳೆಯದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳಷ್ಟು ನಿಮ್ಮ ಪ್ರೋತ್ಸಾಹನೂ ನಮಗೆ ಬಹಳಷ್ಟು ಇಂಪಾರ್ಟೆಂಟು. ಚಾನಲ್ ಅಂದ್ರೆ ನಮ್ಮ ಚಾನಲ್ ಇಂತಹ ಒಂದು ಕಲಾವಿದರನ್ನ, ಈ ಕಲೆಯನ್ನ ಒಂದು ಪ್ರೋತ್ಸಾಹ ಅಂದ್ರೆ ಅವ್ರಿಗೆಲ್ಲೂ ಕೂಡ ಸಹಕಾರವಾಗಿ ಅವ್ರ ಜೊತೆ ನಿಲ್ಲಬೇಕು. ಇದನ್ನ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಅದು ಇದ್ರೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಇವರೆಲ್ಲರನ್ನು ನಾವು ಎಲ್ಲಿ ಹುಡ್ಕೋದು? ನೀವು ಎಲ್ಲರನ್ನೂ ಹುಡುಕಿ ಎಲ್ಲಾ ಕಡೆ ಹೋಗಿ ಅವ್ರಿಗೆ ಸೇವೆಯನ್ನ ಕೊಟ್ಟಿದ್ದೀರಿ. ನಿಮಗೆ ಗೊತ್ತಿದೆ. ನೀವು ನಮ್ಗೆ ಈ ರೀತಿಯ ಒಂದು ಮಾಹಿತಿಯನ್ನ ಕೊಟ್ಟಾಗ ನಾವು ಅದನ್ನ ಜನರ ಮುಂದೆ ಇಡ್ಬೋದು. ಮತ್ತೆ ಸರ್ಕಾರದ ಈ ಚಾನಲ್ ಮೂಲಕ ಸರ್ಕಾರನ ಕೇಳ್ಕೊಳ್ತೀನಿ, ಇವ್ರಿಗೆಲ್ಲ ಕೇವಲ 2,000 ಮಾಶಾಸನ ಬರ್ತಾ ಇದೆ. ಅವ್ರ ಮಾತ್ರೆಗೂ ಸಾಲಲ್ಲ, ಊಟಕ್ಕೂ ಸಾಲಲ್ಲ. ಪಕ್ಕದ ರಾಜ್ಯದಲ್ಲಿ 10,000 ಎಲ್ಲ ಇರೋದ್ರಿಂದ ಇವ್ರಿಗೆಲ್ಲ ಕನಿಷ್ಠ ರಾಜ್ಯ ಸರ್ಕಾರ ಈಗ 5,000 ಮಾಶಾಸನ ಕೊಡಲಿ ಅಂತ ಈ ಚಾನಲ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಅವ್ರನ್ನ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವ್ರಿಗೂ ಸಹ ನಾವು ಈ ಚಾನಲ್ ಮೂಲಕ ಮನವಿ ಸಲ್ಲಿಸ್ತೇವೆ. ಖಂಡಿತ. ನಮ್ಮ ಬಾಲಾಜಿ ಸರ್ ಹೇಳ್ದಾಗೆ ಇವರೆಲ್ಲರೂ ಕೂಡ ಕಲಾವಿದರು. ಬುಡಕಟ್ಟು ಜನಾಂಗ ಬದುಕೋದೇ ಬಹಳಷ್ಟು ಕಷ್ಟ ಆಗಿದೆ. ಇವತ್ತು ಇರ್ತಕ್ಕಂಥ ರೇಷನ್ ಅದನ್ನ ನಾವು ಬೇರೆಯವ್ರು ಬದುಕೋದೇ ಇವತ್ತು ಒಂದು ಮಿಡಲ್ ಕ್ಲಾಸ್ ಅವರೇ ಬದುಕೋದು ತುಂಬಾ ಕಷ್ಟ ಅಂತ ಇವತ್ತು ಗೋಗರಿತಾ ಇದ್ದಾರೆ ಆ ಪಟ್ಟಣಗಳಲ್ಲೇ. ಇನ್ನ ಬುಡಕಟ್ಟು ಜನಾಂಗ ಯಾವ ರೀತಿ ಬದುಕಬೇಕು ಅನ್ನೋದೇ ಬಹಳಷ್ಟು ಒಂದು ಎಷ್ಟು ಮಟ್ಟಿಗೆ ಯೋಚನೆ ಆಗಿದೆ ಅಂದ್ರೆ ಬಹಳಷ್ಟು ಕಷ್ಟವಾಗಿದೆ. ಇನ್ನ ಇವರ ಆರೋಗ್ಯ, ಇಲ್ಲಿ ಒಂದು ಉತ್ತಮವಾದಂತ ವ್ಯವಸ್ಥೆ ಇರೋದಿಲ್ಲ. ಎಲ್ಲವೂ ಕೂಡ ಇದೆ. ಖಂಡಿತ ಸರ್, ನೀವು ಹೇಳ್ದಾಗೆ ಇವ್ರಿಗೆ 2,000 ಏನ್ ಸರ್ಕಾರ ಕೊಡ್ತಾ ಇದೆ ಅದನ್ನ ಹೆಚ್ಚು ಮಾಡಬೇಕು. ಹಾಗೆ ನೀವು ಒಂದು ಮಾತು ಹೇಳಿದ್ರಿ, ಇವ್ರಿಗೆ ಒಂದು ಮ್ಯೂಸಿಯಂ, ಇವರು ಪಡೆದಿರ್ತಕ್ಕಂಥ ಪದಕಗಳನ್ನ, ಪ್ರಶಸ್ತಿಗಳನ್ನ ಇಡೋಕೆನೆ ಜೊತೆಗೆ ಇಂತಹ ಒಂದು ಎಲ್ಲ ಒಂದು ಏನೆಲ್ಲ ಒಂದು ನುಡ್ಸೋಕೆ ಬಳಸ್ತಕ್ಕಂತಹ ಮುಖವೇಣಿ, ಕಾರಂಜಿ, ಈ ಒಂದು ವಾದ್ಯಗಳನ್ನ ಇಡೋಕೆ ಒಂದು ಮ್ಯೂಸಿಯಂ. ಈಗ ಒಂದು ಬಹಳಷ್ಟು ಕಷ್ಟಪಟ್ಟು 10 ಲಕ್ಷ ರೂಪಾಯಿ ಹೊಂದಿಸಿ ಒಂದು ಮನೆಯನ್ನ ಮಾಡೋಕೆ ಅಂತ ಹೊರಟಿದ್ದಾರೆ ನಮ್ಮ ಆಂಜನಪ್ಪ ಅವರು. ನೀವೇನು ಎಕ್ಸ್ಟ್ರಾ ಜಾಗ ಕೊಡೋದು ಬೇಡ,
ಆ ಮನೆಯನ್ನ ಒಂದು ರೀತಿ ರೆಡಿ ಮಾಡ್ಕೊಳ್ಳಕ್ಕೆ ರಾಜ್ಯ ಸರ್ಕಾರ ಜೊತೆಗೆ ಎಲ್ಲಾ ಜನತೆ ಒಂದು ಸಹಾಯವನ್ನ ಆಂಜನಪ್ಪ ಅವ್ರಿಗೆ ಮಾಡಿದ್ರೆ ಬಹಳಷ್ಟು ಒಳ್ಳೆ ಆಗುತ್ತೆ. ಈ ಒಂದು ಕಲೆ ಉಳಿಬೇಕು. ಈ ಒಂದು ರೀತಿ ನಮ್ಮ ಜಾನಪದ ಬಾಲಾಜಿ ಅವರು ಹೇಳಿದಾಗೆ ಇಂತಹ ಕಲಾವಿದರನ್ನ ನಾವೆಲ್ಲರೂ ಸೇರಿ ಕಾಪಾಡ್ಕೊಂಡ್ರೆ ಮಾತ್ರ ಇಂತಹ ಕಲೆ ಉಳಿಯೋಕೆ ಸಾಧ್ಯ. ಇಲ್ಲಾಂದ್ರೆ ಇವರಿಗೆ ಕೊನೆ ಆಗೋಗುತ್ತೆ. ಇವರೇ ಈಗ ಕೊನೆ ಅಂತ ಇದೆ. ಯಾರು ಕೂಡ ಕಲಿಯೋಕೆ ಮುಂದಾಗ್ತಾ ಇಲ್ಲ ಈ ಕಲೆಯನ್ನ. ಎಲ್ಲರೂ ಕೂಡ ಆದಷ್ಟು ಇವರಿಂದ ಕಲಿಬೇಕು, ಈ ಕಲೆಯನ್ನ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋದೇ ನ್ಯೂಸ್ 12 ಕನ್ನಡ ಎಲ್ಲರಲ್ಲೂ ಕೂಡ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಸರ್, ಗುಡಿಬಂಡೆಯಲ್ಲೂ ಕೂಡ ಹೇಳಿ. ನಮಗೆ ಈ ಹಳ್ಳಿ ಗ್ರಾಮದಲ್ಲಿ ಇದನ್ನೆಲ್ಲ ಏನ್ ಮಾಡಿ ಅಂತ ನಾನು ಹೇಳಿದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ತಹಸೀಲ್ದಾರರು, ಮುನ್ಸಿಪಲ್ ಆಫೀಸು, ಪ್ರತಿಯೊಬ್ಬರು ಎಲ್ಲರೂ ಸೇರ್ಕೊಂಡು ಅವರು ನಿನಗೊಂದು ಮನೆ ನಾವು ಗುಡಿಬಂಡೆಯಲ್ಲಿ ಒಂದು ಜಾಗ ಮಾಡಿ ನಿಮ್ಗೊಂದು ಮನೆ ಕಟ್ಟಿಕೊಡ್ತೀವಿ, ಮನೆ ನಿಮ್ಗೆ ನಿವೇಶನ ಮನೆಗೆ ಸಾಗುವಷ್ಟು ಜಾಗ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮಾಡ್ತಾರೋ ಏನಿಲ್ಲೋ ಗೊತ್ತಿಲ್ಲ. ಅವ್ರು MLA ಸುಬ್ಬಾರೆಡ್ಡಿ ಇದ್ದಾರೆ, ಅವರು ನಿಮ್ಮ ಹೊಲ್ದಾಗ ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಮರ್ತು ಇವಾಗ ಅಂಬೇಡ್ಕರೇ ನೀವು ಮರೆಯಬೇಡಿ, ಮರೆತು ಮಲಗಬೇಡಿ ಅಂತ ಅವ್ರು ಮಲಗಿದ್ದಾರೆ. ನಾವು ಖಂಡಿತ ನಿಮ್ಮಂತ ಕಲಾವಿದರನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸರ್ಕಾರಗಳ ಕೆಲಸ, ಎಲ್ಲಾ ಜನತೆಯ ಕೆಲಸ. ನಿಮ್ಗೆ ನಿಮ್ಮಂತವ್ರಿಗೆ ಇಂತಹ ಸಹಾಯವನ್ನ ಮಾಡ್ಲಿಲ್ಲ ಅಂದ್ರೆ ಇನ್ಯಾರಿಗೆ ಮಾಡೋಕ್ ಸಾಧ್ಯ? ಖಂಡಿತವಾಗ್ಲೂ ಈ ಕಾರ್ಯಕ್ರಮದ ಮುಖಾಂತರ ನೀವೆಲ್ಲ ಏನೆಲ್ಲ ಹೇಳಿದಿರೋ ಅದೆಲ್ಲೂ ಕೂಡ ಅವರು ಬಂದೇ ಬರ್ತಾರೆ, ಕೊಟ್ಟೆ. ನಿಮ್ಮ ಸಹಾಯಕ್ಕೆ, ನಿಮ್ಮನ್ನ ಕಾಪಾಡ್ಕೊಳ್ಳುವಂತಹ ಕರ್ತವ್ಯಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾರೆ. ಬಹಳಷ್ಟು ಈ ನಿಮ್ಮ ಒಂದು ಕಲೆಯನ್ನ ನಮ್ಮ ರಾಜ್ಯದ ಜನತೆ ಮುಂದೆ ಬಹಳ ಸ್ಪಷ್ಟವಾಗಿ, ಬಹಳ ಅದ್ಭುತವಾಗಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದಿರಿ. ಈ ಕಾರ್ಯಕ್ರಮದ ಮೂಲಕ, ನ್ಯೂಸ್ 12 ಕನ್ನಡ ವಾಹಿನಿಯ ಮೂಲಕ ತಮಗೆ ಕರ್ನಾಟಕದ ಜನತೆಯ ಪರವಾಗಿ ನಿಮ್ಗೆ ಕೋಟಿ ನಮನಗಳು ಆಂಜನಪ್ಪ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕಲಾವಿದರನ್ನ ಪರಿಚಯ ಮಾಡೋ ಮೂಲಕ ಒಂದು ಉತ್ತಮವಾದಂತಹ ಕೆಲಸ ಮಾಡೋಕೆ ನೀವೆಲ್ಲರೂ ಕೂಡ ಕಾರಣಭೂತರಾಗಿದ್ದೀರಿ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.